ಹಾಯ್ ಗಾಯ್ಸ್, ಹೀಗೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿಂದ ಬೆಟ್ಟಕ್ಕೆ ಹೋಗೋದು ನಾನು ಇದ್ದವ್ರಿಗೆ ಇತ್ತಲ್ಲ ಅಷ್ಟೇ ನಾನು ಬಂದಿರೋದು. ನೋಡುವ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹಂಚ್ಕೊಳ್ತೀನಿ ನಿಮ್ಮ ಹತ್ರ. ಈಗ ಸ್ಟಾರ್ಟ್ ಮಾಡೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಆಂಜನೇಯ ಹುಟ್ಟಿದ ಸ್ಥಳ ಇದು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಸ್ಟೈಲೇ ಇಲ್ಲ ನನಗೂ, ತಿಳ್ಕೊಂಬೇಕು. ಫಸ್ಟ್ ಎಂಟ್ರೀಸ್. ಜೈ ಆಂಜನೇಯ. ಜೈ ಶ್ರೀರಾಮ್. ಸ್ಟಾರ್ಟಿಂಗ್ ಪಾಯಿಂಟ್. ಕರೆಮಣಿ ಮಾಲೀಕ ನಾನಲ್ಲ. ಸರಿ ಬಿಡಮ್ಮ, ಕೊಡ್ಸೋಣಂತೆ. ಅದು ಬೇಡ ಬಿಡು, ಕಾಳಿ ಮತ್ತೆ ಸರ್. ಹ್ಞೂ ಸರಿ ಸರಿ ಬಾ. ಏನೋ ಮಾಡ್ತದೆ ನೋಡಿ ಇವಳು. ಇದು ತೋರಿಸಿ. ಶ್ರೀರಾಮ್. ಜೈ ಶ್ರೀರಾಮ್. ಮೆಟ್ಲ ಕೇಳ್ತಾನ. ಇಲ್ಲಿ ತಣ್ಣಗಿದೆ, ಹೋಗ್ತಾ ಹೋಗ್ತಾ ಹೆಂಗಿದೆ ಗೊತ್ತಿಲ್ಲ, ಚೆನ್ನಾಗಿರಲ್ಲ. ಇಲ್ಲಿಂದ ನಾನು ಬೇರೆ ಕಡೆ ನೋಡ್ಕೊಂಡು ಹೋದ್ರೆ ಅದಕ್ಕೆ ಈಗೆಲ್ಲ ಎಷ್ಟು ವಯಸ್ಸಾಗ್ತದೆ. ಯಾರು 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 ಅದು ಯಾರು ಯಾರು ಸೊ ಕ್ಯಾಮ್ರಾ ಇಟ್ಕೊಂಡು ಹತ್ರ ಹತ್ತಕ್ಕೆ ನಿಜವಾಗ್ಲೂ ಆಗಲ್ಲ. ನೋಡೋಣ, ಮುಂದೆ ಹೋಗಿ ಮೇಲೆ ತೆಗಿಯೋಣಂತಷ್ಟೇ. ಲಾಸ್ಟ್ ಮೇಲೆ ಬೆಟ್ಟ ಬೇರೆಯವ್ರು ಎಲ್ಲ ಕಾಣಿಸುತ್ತೇನೋ. ಅಲ್ಲೊಂದೇನೋ ಐತೆ. ನದಿ ಫೋನ್ ಮಾಡ್ತಿದ್ದೆ ಸಾಯಂಕಾಲ ಕೇಳಿ. ಬಂತು. ಜೈ ಶ್ರೀರಾಮ್. ಫೈನಲಿ ರೀಚಿಡ್. ಇನ್ನೆಷ್ಟಿದೆ? ಹಾಂ, ಬಂದೇ ಬಿಟ್ಟು ಸೇರಿದೆ. ಬಂತು. ಹಾಂ ನೋಡಿ, ಇವರೆಲ್ಲ ಬಂದಿದ್ದಾರೆ. ಈಗ ದರ್ಶನ ಆಯಿತು, ಚೆನ್ನಾಗಾಯಿತು. ರಿವ್ಯೂ ಎಲ್ಲ ತೋರಿಸ್ತೀನಿ ನೋಡಿ. ಮೈ ಗಾಡ್, ಇಂಥ ಕಡೆ ಫೋಟೋಸ್ ತಗೋಬೇಕು. ಇದ್ರ ಮೇಲೆ ಹತ್ತಿ ನಿಂತ್ಕೊಳ್ಳಿ. ಹಳೆ ಇದ್ರ ಮೇಲೆ ಹತ್ತಿ ರಿವ್ಯೂ ಮಾತ್ರ ಚಿಂದಿ. ಹಿಂಗೆ ಹೋಗಿರೋದು ಎಂಟ್ರೆನ್ಸ್, ಇದು ಎಕ್ಸಿಟ್.
ಇನ್ನು ವ್ಯೂ ತೋರಿಸ್ತಾನಂತ ಬನ್ನಿ, ಇನ್ನು ಮುಂದೆ ಇದೆ ಜಾಗ ಭಾಳ ಇದೆ. ಹೆಂಗಿದಾವೆ ನಮ್ಮ ಹನುಮಾನ್ ಚಾಲೀಸ್ಗಳು. ಎತ್ತು ಆರಾಮ ಕುಡಿ, ಏನಾಗಲ್ಲ, ಕುಡಿ ಕುಡಿ ಕುಡಿ, ಯಾರು ಹೊಡೆಯಲ್ಲ, ಕುಡಿ. ಇದು ಕೊಡು, ಕುಡಿತೇನು ನೋಡು. ಏನಾಗಲ್ಲ, ಕುಡಿ ಕುಡಿ, ಏನಾಗಲ್ಲ, ಕುಡಿ. ಎತ್ತೆ ಬರ್ತಿಲ್ಲ ಪಾಪ. ಯಾಕಂಗ್ ಹೊಡೆದಾಡ ಕುಂತೀರಿ? ಯಾಕ ಹೀರೋಯಿನ್ ಇದ್ದಂಗಿದೆ ನೋಡಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವು ಮಾಡಲ್ ಕೂದಲು ಆಗಿರೋ ರಾಡಿ ಯಾವ್ದೇ ಸಾಂಗ್ ಅದ ಮನಿ? ಮಾಡಲ್ ಒಂದ್ಸತಿ ಡಿಸ್ಕೋ ಯಾವ ಸಾಂಗ್ ಅದ? मॉडल सुपर मॉडल हडल हुंडदडल ಬೆಟ್ಟ ನೋಡ್ತಾ ಇದ್ದೀವಿ ಗಾಯ್ಸ್. ಮುಗಿತು, ದರ್ಶನ ಎಲ್ಲ ಮುಗಿತು, ಫೋಟೋಶೂಟ್ ಗಿಟೋಶೂಟ್ ಎಲ್ಲ ಆಯಿತು. ಇನ್ನೇನು ಈಗ ಅಪ್ಲೋಡ್ ಮಾಡ್ತೀವಿ 2-3 ಡೇಸ್ ಆಗುತ್ತೆ. ಜೈ ಶ್ರೀರಾಮ್. ಬಜರಂಗಿ ಅದು ಬಿಟ್ಟು ಬೇರೆ ಏನಾದ್ರು ತಗೊಂಡ? ಒಂದು ಟೋಪಿ, ಒಂದು ಕೀ ಬಂಚು, ಅಷ್ಟೇ ಅಷ್ಟೇ ಅಷ್ಟೇ. ಒಂದು ಮಳ ಹೂವ, ಅದು ಹೂವ, ಗಾಡಿ ಕಟ್ಟಕ್ ಚಪ್ಲಿ, ಗಾಡಿ ಕಟ್ಟಕ್ ಕೀ ಚೈನ್ ಅಂದ್ರೆ ಏನು? ಚಪ್ಲಿ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ. ಅವಳಿಗೂ ದೃಷ್ಟಿ ಆಗ್ಬಾರ್ದಂತ, ಅವಳು ಗಾಡಿಗೂ ದೃಷ್ಟಿ ಆಗ್ಬಾರ್ದಂತ. ನೋಡಿ ದುಷ್ಟ ಕರ್ರಗಾಗ್ಬಿಟ್ಟಾಳ. ಸುಡ್ತಾ ಇದೆ ರಾಡಾರ. ಟೈಮ್ ಎಷ್ಟಾಗಿದೆ? ಟೈಮು ಅಂದಾಜು ಗೊತ್ತಿಲ್ಲ. 11:30 ಇರ್ಬೋದಾ? ಒಂದು 11:30. ನಮ್ನಿ ಬಿಸ್ಲ, ಕೆಟ್ಟಿ ಬಿಸಿಲಿದೆ. ಒಂದು ಟೆಂಪ್ರೇಚರ್ ಬಂದ್ಬಿಟ್ಟು ಒಂದು 40 ಇದೆ. ಮೇ ಬಿ ಕರೆಕ್ಟಾಗಿ 11:30 ಟೆಂಪ್ರೇಚರ್ ಬಂದ್ಬಿಟ್ಟು ಒಂದು 35-40 ಇದೆ. 10 ಕಟ್ ಮಾಡು. ಮತ್ತೆ ಇವಾಗ ಅಂಚನಲ್ಲಿ ಬೆಟ್ಟ ಎಲ್ಲ ಮುಗಿಸಿ ಇಲ್ಲಿಗೆ ಎಂಡ್ ವಿಡಿಯೋ ಕಂಪ್ಲೀಟ್ ಆಗಿಲ್ಲ. ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಕಂಪ್ಲೀಟ್ ಮಾಡ್ತೀನಿ. ಸರಿ ನೋಡ್ತೀನಿ, ಇನ್ನೂ ಐತೆ. ಇನ್ನು ಇವಳು ಏನೋ ತಗೊಬೇಕಂತ ಅನ್ಕೊಂಡು ಫಿಕ್ಸ್ ಆಗಿದ್ದಾಳೆ, ಏನಂತ ಗೊತ್ತಿಲ್ಲ. ನನ್ಗೆ ಆಕ್ಚುಲಿ ಅದು ಕಾಟನ್ ಪ್ಯಾಂಟ್ ಬೇಕಿತ್ತು. ಹಂಪಿ ಒಳಗೆ ತೆಗ್ತಿದ್ಯಾ ಯೂಟ್ಯೂಬ್ ಇದು ಹಂಪಿ ಒಳಗೆ ಹಂಪಿ ಆಗಲಿ ಒಟ್ಟು ಈ ಸೈಡು ಹೊಸಪೇಟೆ ಹಂಪಿ ಎಲ್ಲ ಡಿಸ್ಟಿಕಲ್ಲಿ ಎಲ್ಲ ಪ್ಲೇಸ್ ಸೈಡಲ್ಲಿ ಅದು ಕಾಟನ್ ಬಟ್ಟೆಗಳು ಪ್ರಿಂಟೆಡ್ ಆ ಥರದ್ದು ತಗೋಬೇಕು. 450, 500, 300 ಅಂತ ಹೇಳ್ತಾರೆ.
ಗೊತ್ತಿಲ್ಲ. ನೋಡೋಣ. ನಾವು ಬಡ್ಜೆಟ್ ಮೇಂಟೈನ್ ಮಾಡ್ತೀವಿ. ನಮಗೋಸ್ಕರ ಅಲ್ಲಿ ಕಾಯ್ತಿದ್ದಾರೆ ಬಸ್ನವರು, ಸಾರಿ ಗೊತ್ತಿಲ್ಲ, ಆಟೋದವರು. ನನಗೆ ಗೊತ್ತಿರಲಿಲ್ಲ. ಅಲ್ಲ ಒಟ್ಟು ಇವಳು ನೋಡ್ರಿ ಜರ್ನಿಯಲ್ಲಿ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ವಿಡಿಯೋ ಸಪ್ರೇಟ್ ಆಗಿ ವಿಡಿಯೋ ಇದಕ್ಕೆ ಇಷ್ಟು ಪ್ಲೇಸಿಗೆ ಈ ಪ್ಲೇಸಿಗೆ ವಿಡಿಯೋ ಆಗಿದೆ ಅಂತ ಹೇಳಿ ಸಪ್ರೇಟ್ ಆಗಿ ವಿಡಿಯೋ ಹಾಕ್ತಾಳೆ ಮೋನಿ ಅಂಡ್ ಮಧು ಅಣ್ಣ. ಪ್ಲೀಸ್ ಇವರಿಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಓನ್ ಚಾನಲ್ ಇದೆ, ಹರೀಶ್ ಪ್ಲೇಯಿಂಗ್ ಅಂತಂದೇಳಿ. ಹರೀಶ್ ಮಂಡಕ್ಕಿ ಅಂತ ಹೊಡಿರಿ ಬೇಕಾರೆ ಗೊತ್ತಾಗುತ್ತೆ. ನಾನು ಕೂಡ ಟ್ರಾವೆಲರ್, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ನಾನು ಕ್ರಿಯೇಟಿವ್ ವೀಡಿಯೋಸ್ ಮಾಡ್ತೀನಿ, ಸಿನಿಮ್ಯಾಟಿಕ್ ವೀಡಿಯೋಸ್ ಮಾಡ್ತೀನಿ. ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಮಧುನಿಗೂ ಸಪೋರ್ಟ್ ಮಾಡಿ. ಹೋಗೋಣ ಇಲ್ಲಿಂದ. ಈಗ ಹುಲಿಗೆ ಹೋಗಿ ಹುಲಿಗಿಯಿಂದ ಹೊಸಪೇಟೆ ಹೋಗೋಣ ಅಷ್ಟೇ, ಆಯ್ತಾ? ನಾನು ತಿಂದೇ ಹೋಗ್ತೀನಿ. ನೋ ಕಾಂಪ್ರಮೈಸ್ ಇದ್ರಾಗೆಲ್ಲ. ನೋಡಿ, ನಿಮಗೆ ಕೊಡ್ತಿಲ್ಲ ಅಂದರೆ ಲೆಕ್ಕ ಹಾಕಿ ಅವ್ರು ಎಷ್ಟು ತಿಂಡಿ ಪೋತೆ ಇರಬೇಕು ಅಂತಂದು. ತಿಂದು ಹೆಂಗಿದ್ದೀನಿ ಯಾವ ಥರ ಇದ್ದೀ? ಇಲ್ಲ ಅರ್ಧ ಯಾಕೆ ಯಾವ ಥರ ಇದೀಯ ಮುನಿ? ಯಾವ ಥರ ಇದ್ದೀ? ನಿನಗೆ ಇಂಪ್ರೆಷನ್ ಯಾರು ಜಿಮ್ಮಲ್ಲಿ? ಯಾರಿಲ್ಲ. ಭಾಳ ಕುಡಿಬೇಡ. ಹೆಂಗಾಗಿದೆ ನೋಡ್ರಿ ಮತ್ತೆ ಹುಡುಗಿ ವೈ ಡೈರೆಕ್ಟ್ ಹಾಸ್ಪಿಟಲ್ಗೆ ಹುಡುಗಿಗೆ ಹೋಗೋದಂತೆ. ಕೇಳ ಅಣ್ಣಗೆ ಕೇಳ. ಅಲ್ಲಿ ಹೊಸಪೇಟೆಗೆ ಡೈರೆಕ್ಟ್ ಇದು ಬಸ್ ಐತೆ. ಎಷ್ಟು ಕರ್ರಗಿದೆ ನೋಡು. ವಿಡಿಯೋಗಳು ಒಂದು ವಿಡಿಯೋನು ಮಾಡಲ್ಲ. ಮಂತ್ರಾಲಯ ಹೊಸಪೇಟೆ ಟು ಮಂತ್ರಾಲಯ. ಡೈಲಿ ಬ್ಲಾಗ್ ಬಿಡ್ತೀನಿ. ಬಟ್ ಬೆಳ್ಳಿಗಿದ್ದು ಮೇಲೆ ಮಾಡಬೇಕಾದ್ರೆ ಒಬ್ಬರಿಗೂ ಏನೋ ಫಿಲ್ಟರ್ ಹಾಕಿಲ್ಲ. ನಾನು ಈ ವಿಡಿಯೋ ಮುಖಾಂತರ ಹೇಳಿದೆ ಅಂತ ಫಿಲ್ಟರ್ ಹಾಕೋ ಚೆನ್ನಾಗಿ ಹಾಕ್ತೀಯ. ಕೆಳಗೆ ಹೋಗೋಷ್ಟಕ್ಕೆ ಎಷ್ಟು ಕರ್ರಗ ನೋಡಿ, ಎಷ್ಟು ಬೆಳ್ಳಗಿದ್ದ ದೇವ್ರಿಗಿನ್ನ ಹೆಚ್ಚ. ನೋಡ್ರಿ. ಮನೆಗೆ ಹೋಗಿದ್ಮೇಲೆ ಹಂಗ ಫೋಟೋ ಬರ್ತಿರ್ತಾಳೆ. ಅಲ್ಲ ಹಕ್ಕಿಗಳು ಕಾಣಿಸ್ತಾನೆ ಇಲ್ಲ. ಬರ್ರಪ್ಪ ಜಿ. ಹಾಯ್ ಗೈಸ್, ಇಲ್ಲಿ ತಲುಪಲು ಇದ್ದು ರೂಮಲ್ಲಿ ನಿನ್ನೆ ತೋರ್ಸೋಕ್ಕಾಗಿಲ್ಲ. ನಿನ್ನೆ ನೈಟು
ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು. ನೋಡೋಣ. ಏನು ತೋರ್ಸೋಣ? ಅಷ್ಟೇ.